ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಗಿಲ್ಲಿ ನಟ ಮತ್ತು ಕಾವ್ಯ ನಡುವಿನ ಮದುವೆ ವಿಚಾರ ಇವತ್ತು ಜ್ಯೋತಿಷ್ಯ ಶಾಸ್ತ್ರದವರೆಗೆ ಹೋಗಿರುವಂಥದ್ದು. ಸೊ ಇವತ್ತು ಬ್ರಹ್ಮಾಂಡ ಗುರೂಜಿಯವರು ಇವತ್ತು ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಮದುವೆ ಆಗ್ತಾರಾ ಅನ್ನುವಂಥ ಒಂದು ಜ್ಯೋತಿಷ್ಯವನ್ನು ಭವಿಷ್ಯವನ್ನು ನುಡಿದಿದ್ದಾರೆ. ಸೊ ಈ ಒಂದು ಭವಿಷ್ಯವನ್ನು ಏನಂತ ಹೇಳಿದ್ರು ಅಂತ ನೋಡ್ಕೊಂಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಬಿಗ್ ಬಾಸ್ ಮನೆ ಒಳಗಿದ್ರು ಕೂಡ ಒಂದು ಕಾಮಿಡಿಯೋ ಏನೋ ಗೊತ್ತಿಲ್ಲ ವೀಕ್ಷಕರೇ. ಯಾವುದೋ ಒಂದು ಸನ್ನಿವೇಶ ಇದ್ರೂ ಕೂಡ ಪ್ರೀತಿಸುವಂಥ ವಿಚಾರವಾಗಿರ್ಬೋದು, ಎಲ್ಲವೂ ಕೂಡ ಗಿಲ್ಲಿ ನಟ ಕಾವ್ಯ ಇಬ್ಬರು ಮದುವೆ ಆಗುವ ವಿಚಾರದಲ್ಲಿ ಪ್ರೀತಿಗಳು ಪ್ರೇಮಿಗಳು ಅನ್ನುವಂಥ ರೀತಿಯಲ್ಲಿ ಸದ್ದು ಮಾಡ್ತಾಯಿದ್ರು. ಇವರಿಬ್ಬರ ಜೋಡಿ ಬಹಳ ಅನನ್ಯವಾಗಿತ್ತು ಸ್ನೇಹಿತರೆ. ಇವರಿಬ್ಬರ ಜೋಡಿಯನ್ನು ನೋಡಿ ಅದೆಷ್ಟೋ ಮಂದಿ ಜನ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇವರಿಬ್ಬರು ಮದುವೆ ಆಗಲಿ ಅಂತ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು ಅಭಿಮಾನಿಗಳ ವಲಯಗಳಲ್ಲಿ ಕೇಳಿ ಬರ್ತಾ ಇತ್ತು. ಇದಕ್ಕೆ ತಕ್ಕ ಉತ್ತರ ಯಾವುದೇ ಒಂದು ಕುಟುಂಬ ವಲಯದಿಂದ ಕೂಡ ಬಂದಿರಲಿಲ್ಲ, ಹಾಗೂ ಕೂಡ ಇಬ್ಬರ ನಡುವೆ ಯಾವುದೇ ಉತ್ತರ ಸಿಕ್ಕಿರಲಿಲ್ಲ. ಕೊನೆಗೂ ಇವತ್ತು ಬ್ರಹ್ಮಾಂಡ ಗುರೂಜಿಯವರು ಭವಿಷ್ಯವನ್ನು ನುಡಿದಿರುವಂಥದ್ದು ನಿಜಕ್ಕೂ ಖುಷಿಯಾದ ವಿಚಾರ. ಸ್ನೇಹಿತರೆ, ಗಿಲ್ಲಿ ನಟ ಮತ್ತು ಕಾವ್ಯ ನಡುವೆ ಎಲ್ಲೋ ಒಂದು ಸಣ್ಣ ಪ್ರೀತಿ ಪ್ರೇಮ ಅನ್ನುವ ವಿಚಾರವು ಕೂಡ ಎದ್ದು ಬರ್ತಾ ಇರುವಂಥದ್ದು. ಈ ಒಂದು ಜೋಡಿ ಕೊನೆವರೆಗೂ ಹೀಗೆ ಇದ್ದರೆ ಮದುವೆ ಆಗೋದಂತೂ ಖಂಡಿತ ಅನ್ನೋದನ್ನು ಬ್ರಹ್ಮಾಂಡ ಗುರೂಜಿ ಈ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಬ್ರಹ್ಮಾಂಡ ಗುರೂಜಿ ನುಡಿದಂತಹ ಈ ಭವಿಷ್ಯ ಕೇಳಿ ಆ ಕುಟುಂಬ ವಲಯದವರು ಹಾಗೂ ಆಪ್ತರು, ಸ್ನೇಹಿತರು, ಅಭಿಮಾನಿಗಳೆಲ್ಲ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಬ್ರಹ್ಮಾಂಡ ಗುರೂಜಿ ನುಡಿದಂತಹ ಭವಿಷ್ಯಕ್ಕೆ ಎಲ್ಲರೂ ಕೂಡ ಶಾಕ್ ಆಗಿರುವಂಥದ್ದು. ಇವರಿಬ್ಬರು ಮದುವೆ ಆದರೆ ನಿಜಕ್ಕೂ ಒಳ್ಳೆಯದು, ಅಭಿಮಾನಿಗಳು ಆಸೆ ಕೂಡ ಈಡೇರುವಂಥದ್ದು. ಸೊ ಜಾತಕದ ಪ್ರಕಾರ ಇವರಿಬ್ಬರ ಜಾತಕ ಸಖತ್ತಾಗಿದೆ, ಇವರಿಬ್ಬರಿಗೂ ಮದುವೆ ಲಗ್ನ ಸಖತ್ತಾಗಿ ಬರ್ತಾ ಇದೆ, ಬಂದಿರುವಂಥದ್ದು. ಹಾಗಾಗಿ ಮದುವೆ ಆದರೆ ಈ ಜೋಡಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಅನ್ನುವಂಥದ್ದನ್ನು ಬ್ರಹ್ಮಾಂಡ ಗುರೂಜಿಯವರು ಈ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇವರಿಬ್ಬರು ಭವಿಷ್ಯದ ಪ್ರಕಾರ ಮದುವೆ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಯಾರೆಲ್ಲ ಅಭಿಮಾನಿಗಳು ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರಿ, ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.